ಎಲ್ಲರಿಗೂ ನಮಸ್ಕಾರ. ಆಚಾರ್ಯ ನೀವು ಕರೆದಿದ್ದ ಹೆಚ್ಚು ನಾವು ಹೌದಾ? ಎಲ್ಲರಿಗೂ ನಮಸ್ಕಾರ. ಎರಡು ವಿಶೇಷವಾದಂತಹ ವಿಚಾರ ನಾನು ಹೇಳಲೇಬೇಕು. ಯಾಕಂದ್ರೆ ನನಗ ಮತ್ತು ಆಚಾರ್ಯಗೆ ಬಹಳ ಅಗದಿ ಒಂದು ಸಣ್ಣ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಒಳಗೆ ನಾವು ಭೇಟಿ ಆದ್ವಿ ಜಡ್ಜಿ ಹಣ್ಣೊಂದೇ ಗುಡಿಯೊಳಗ. ಅವ್ರು ನನಗೆ ಕೇಳಿದ್ರು, ನೀವು ಬಹಳ ಚಂದ ಇದೀರಿ ನೋಡ್ಲಿಕ್ಕೆ, ನೀವು ನನ್ಗೆ ಆಕ್ಟಿಂಗ್ ರೋಲಿಗೆ ಬರ್ರಿ ಅಂತಂದ್ರು. ನಾನು ಇದನ್ನೇ ಮಾಡ್ತಿದ್ರೆ ಆಚಾರ್ಯ ನೀವು ಕರೆದಿದ್ದ ಹೆಚ್ಚು ನಾವು ಬರೋಣ ಹೆಚ್ಚು ಹೋಗೇ ಬಿಟ್ಟೆ ಅವ್ರ ಜೊತೆಗೆ ಮಾಡ್ಲಿಕ್ಕೆ ಅಂತೇಳಿ. ಸೊ ಅನಂತರ ಅವರು ಸ್ಟಾರ್ಟಿಂಗ್ ಒಳಗೆ ರಾಮದೇವ್ರದ್ದು ಒಂದು ಯಾವುದೋ ಉದ್ಯಮ ಮಾಡಿಕತ್ತಿದ್ವಿ, ಬಟ್ ಅದು ಕ್ಯಾನ್ಸಲ್ ಆಗಿ ದುಷ್ಯಂತ್ ಪಾರ್ಟ್ನರ್ ಸಿಕ್ತು. ಸೊ ಅದು ಬಹಳ ಅದ್ಭುತವಾಗಿ ಮೂಡಿರುವಂಥದ್ದು ಮಾತ್ರ ನಾಟಕ. ಇವತ್ತಿಗೂ ಸಹ ಅದು ನನ್ನ ಕಡೆ ವಿಡಿಯೋ ಇದೆ, ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊಂಡು ಹಂಗ ಟೈಮ್ ಹೊಂಟದ. ನನ್ನ ಕೆಲಸದೊಳಗೆಲ್ಲ ಮ್ಯಾನೇಜ್ ಆಗೋದಾಗಿದೆ, ಬಟ್ ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು 101%. ಯಾಕಂದ್ರೆ ಅದು ಆಚಾರ್ಯರ ಜೀವನ ಪರ್ಯಂತವೂ ಸಹ ನಾವು ಯಾವಾಗಲೂ ನೆನಪಿಸುವಂತ ಒಂದು ಅದ್ಭುತವಾದ ನಾಟಕ. ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಸ್ವತಃ ಅಲ್ಲಿ ಪ್ರತ್ಯಕ್ಷ ಇದ್ದು ಪೂರ್ತಿ ನಾಟಕವನ್ನು ನೋಡಿ ನಮ್ಗೆ ಅನುಗ್ರಹಿಸಿದ್ದಾರೆ. ಸೊ ಹಾಗಾಗಿ ಒಂದು ಅದ್ಭುತವಾದಂತಹ ಒಂದು ಅನುಭವ. ಹೌದು, 1 ಲಕ್ಷ ರೂಪಾಯಿ ವೆಚ್ಚದವರಿಗೆ ಅವರೇ ಮಾಡಿಸಿದಂತ ನಾಟಕ. ಇನ್ನು ಎರಡನೇದು ನಾನು ಇವತ್ತು ಕೃತಜ್ಞತೆಯನ್ನು ಸ್ಮರಿಸಲೇಬೇಕಾಗಿರುವಂತದ್ದು. ಮುಂಚೆ ನಾನು ಸಾಧನೆಗಾಗಿ ನಾನು ಹಿಮಾಲಯಕ್ಕೆ ಹೋಗ್ತಿದ್ದೆ ಆಗಾವಾಗ, ಬಟ್ ಆಚಾರ್ಯನ ಭೇಟಿ ಆದಾಗ ಆಚಾರ್ಯನ ಹೇಳಿದ್ರು ಅಂದ್ರ, ಇಲ್ಲ ನೀವು ಬದ್ರಿನಾಥಿಗೆ ನಾವು ಹೊಂಟೇನಿ, ನೀ ಎಷ್ಟೋತ್ತಿದ್ರು ನನ್ನ ಜೊತೆ ಬರಲೇಬೇಕು ಅಂತ ಹೇಳಿ. ಇವತ್ತು ಮತ್ತೊಮ್ಮೆ ಎಲ್ಲರ ಮುಂದೆ ಸ್ಪಷ್ಟವಾಗಿ ಹೇಳ್ತೀನಿ, 1 ರೂಪಾಯಿಯೂ ಸಹ ನನ್ನ ಅಂತ ಖರ್ಚನ್ನು ಇಸ್ಕೊಳ್ದೇನೆ, 1 ರೂಪಾಯಿಯೂ ಸಹ ಖರ್ಚನ್ನು ಇಸ್ಕೊಳ್ದೇನೆ ಹೋಗಿ ಅಲ್ಲಿ ನಾನು ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಅವ್ರ ಸೇವೆಯನ್ನು ಮಾಡುವಂತ ಅವಕಾಶ ಮಾಡಿಕೊಟ್ಟು ವಾಪಸ್ ಕರ್ಕೊಂಡ್ ಬರುವಂತಹ ಖರ್ಚನ್ನು ಸಹ ಅವರೇ ನಾನು ಭರಿಸಿದ್ರು. ಸೊ ಹಾಗಾಗಿ ಈ ಒಂದು ವಿಶೇಷವಾದಂತಹ 2 ಅನುಭವಗಳನ್ನ ನಾನು ಸ್ಮರಿಸ್ತೇನೆ. ಹಾಗೂ ಮತ್ತೊಮ್ಮೆ ನಾನು ಎಲ್ಲರ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಆಚಾರ್ಯರು ಸದಾ ನನ್ನ ಹೃದಯದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ ಹಾಗೂ ನಮ್ಮ ಮನಸ್ಸಿನ ಆಳದಲ್ಲಿ ಸದೈವ ಯಾವಾಗಲೂ ಸಹ ಚಿರಸ್ಮರಣೀಯರಾಗಿರ್ತಾರೆ. ಹಾಗಾಗಿ ನಾನು ವಿಶೇಷವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಆಚಾರ್ಯ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.